ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲಾಗಿ ಒಳ್ಳೆ ಲೈಟಿಂಗ್ ಹಾಕಿದ್ದಾರೆ. ಐ ಹೋಪ್ ಯು ಕ್ಯಾನ್ ಸಿ. ರಶ್ಶು ಜಾಸ್ತಿನೇ ಇದೆ, ಪಬ್ಲಿಕ್ ಹಾಲಿಡೇ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಫ್ರೀ ಪಾರ್ಕಿಂಗ್ ಆಯಿತಾ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಬಟ್ ಇದು ನೋಡಿ, ಈ ಲೆಫ್ಟ್ ಸೈಡಲ್ಲಿ ಕಾಂಪೌಂಡ್ ಇದೆಯಲ್ಲ, ಅಲ್ಲಿ ಒಳಗಡೆ ಪಾರ್ಕ್ ಮಾಡಿದ್ರೆ ಮೊದಲು ದುಡ್ಡು ಇಸ್ಕೊಳ್ತಾ ಇದ್ರು. ಬಟ್ ಈಗ ಇಲ್ಲಿ ಒಳಗಡೆ ಪಾರ್ಕ್ ಮಾಡೋದಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ ಫ್ರೀ ಪಾರ್ಕಿಂಗ್ ಅಂದ್ಬಿಟ್ಟು ಸರ್ಕಾರದಿಂದ ಬೋರ್ಡ್ ಇದೆ ಅಲ್ವಾ. ಈಗ ನಾವು ಆ ಕಡೆ ರೂಟಲ್ಲಿ ಹೋಗೋಣ, ಗೂಗಲ್ ಮ್ಯಾಪಲ್ಲಿ ತೋರಿಸುವಂಥ ರೂಟ್. ಅಲ್ಲಿ 50 ರೂಪೀಸ್ ಹಾಗೆ ಟಿಕೆಟ್ ಕೊಟ್ಟು ಟೋಲ್ ಥರ ಪಾರ್ಕಿಂಗ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿ ವೆಹಿಕಲ್. ಇದು ತುಂಬ ತಿಂಗಳಿಂದ ನಡೀತಾ ಇದೆ. ತಿಂಗಳು ಇರ್ಬೋದು, ವರ್ಷನೂ ಇರ್ಬೋದು. ಈಗ ಎಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಐ ವಿಲ್ ಶೋ ಯು. ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಫ್ರೀ ಪಾರ್ಕಿಂಗ್ ಅಂತ ಹಾಕ್ಬಿಟ್ಟು ಇಲ್ಲಿ ಇವರು ರಿಸಿಪ್ಟ್ ಇಟ್ಕೊಂಡು, ಪಾರ್ಕಿಂಗ್ ಚಾರ್ಜಸ್ ಅಲ್ಲ ಅದು ಪಾರ್ಕಿಂಗ್ ಚಾರ್ಜಸ್ ಅಲ್ಲ, ಮತ್ತು ಏನಕ್ಕೆ ಎಂಟ್ರೆನ್ಸ್ ಇದು? ವೆಹಿಕಲ್ ಎಂಟ್ರೆನ್ಸ್. ಅಲ್ಲಿ ವೆಹಿಕಲ್ ಎಂಟ್ರೆನ್ಸ್ಗೆ ಪಾರ್ಕಿಂಗ್ ಫ್ರೀ ಅಂತ ಬೋರ್ಡ್ ಹಾಕಿದ್ದಾರೆ. ಪಾರ್ಕಿಂಗ್ ಫ್ರೀ ಎಂಟ್ರೆನ್ಸ್, ಇದು ವೆಹಿಕಲ್ ಎಂಟ್ರೆನ್ಸ್. ಪಾರ್ಕಿಂಗ್ ತಗೊಳ್ಳೋದು ನೋಡಿ, ಪಾರ್ಕಿಂಗ್ ಅಂತಾರೆ, ಎಂಟ್ರೆನ್ಸ್ ಅಂತಾರೆ. ಈಗ ಇಷ್ಟು ದಿನ ಪಾರ್ಕಿಂಗ್ ಅಂದ್ಬಿಟ್ಟು ಈಗ ಎಂಟ್ರೆನ್ಸ್ ಅಂದ್ಬಿಟ್ಟು ಟಿಕೆಟ್ ಅಂತ ಹಾಕಿದ್ದಾರೆ. ಈಗ ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಂದರೆ 50 ರೂಪಾಯಿ ಪ್ರತಿ ಕಾರು ಕೊಡಬೇಕು. ಹೇಗಿರುತ್ತೆ ನೋಡಿ. ಅದಕ್ಕೆ ನಾನು ಈ ರೂಟ್ ಬರೋದೇ ಇಲ್ಲ, ಆ ಕಡೆ ರೂಟಿಂದ ಬರ್ತೀನಿ. ಸ್ಕ್ಯಾಮು ಅಥವಾ ಲೀಗಲಾಗಿ ತೊಗೊಳ್ತಾ ಇದ್ದಾರೋ ಅದಂತೂ ಗೊತ್ತಿಲ್ಲ. ಎಂಟ್ರೆನ್ಸಿಗೆ ತೊಗೊಂಡ್ರೆ ಪಾರ್ಕಿಂಗ್ ತೊಗೊಂಡ್ರೆ ಏನು ಎರಡು ಒಂದೇ ಅಲ್ವಾ? ಇದೇನು ಟೋಲ್ ಚಾರ್ಜಸ್ಸಾ ಎಂಟ್ರೆನ್ಸ್ ತೊಗೊಳಕ್ಕೆ? ಏನು ಕತೆ ಅವ್ರಿಗೆ ಅರ್ಥ ಆಗಬೇಕು.